ಅಂದ್ರೆ ಆ ಊರಿಗೆ ದೊಡ್ಡವನಾಗಿ ನೀನು ಊರಿಗೆ ದೊಡ್ಡವನಿರಬಹುದು. ಈ ವಾಗ್ದೇವಿಗೆ ಸಲಹೆ ಸೂಚನೆ ಕೊಡುವಷ್ಟು ನೀನು ದೊಡ್ಡ ಮನುಷ್ಯ ಅಲ್ಲ. ಸ್ವಲ್ಪ ನೆನಪಿಟ್ಕೋ. ನೀವು ಆ ಊರಿಂದಾನೇ ಬಂದಿರೋದು ಅನ್ನೋದಕ್ಕೆ ಆಧಾರ ಏನಿದೆ? ನಾನೇನಾದ್ರೂ ಕೋರ್ಟಿಗೆ ಬಂದಿದ್ದೀನ ಅರುಣ ಅವರೇ ಆಧಾರ ತರೋದಕ್ಕೆ? ನಾನು ನಿನ್ನೆ ಅಷ್ಟೇ ಮಹಾದೇವಪುರದಿಂದ ಬಂದೆ. ನಿಮ್ಮನ್ನ ಊರಲ್ಲಿ ನೋಡಿರೋ ಹಾಗೆ ನನ್ಗನ್ನಿಸ್ತಿಲ್ವಲ್ಲ? ಊರಲ್ಲಿ ಸಾವಿರಾರು ಜನ ಇರ್ತಾರಪ್ಪ, ಅದಕ್ಕೆ ನಿಮ್ಗೆ ಕಾಣಿಸಿರಲ್ಲ. ನೋಡಿ, ನಿಮ್ಮಿಂದ ಆ ಹುಡುಗಿಗೆ ಅನ್ಯಾಯ ಆಗಬಾರ್ದು ಅಂತ ಪಂಚಾಯಿತಿಯಲ್ಲಿ ತೀರ್ಮಾನ ತಗೊಂಡಿದ್ರಿಂದ ನಾನು ಹೇಳೋಕ್ ಬಂದಿದ್ದೀನಿ ಅಷ್ಟೇ. ಸಾಕು, ನಿನ್ನ ಮಾತು ನಿಲ್ಸು. ಇವಳು ಒಬ್ಬರಿಗೆ ಸಹಾಯ ಮಾಡೋಳೆ ಹೊರತು ಅನ್ಯಾಯ ಮಾಡುವಂತ ವ್ಯಕ್ತಿ ಅಲ್ಲ ಈ ವಾಗ್ದೇವಿ. ನನ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ದೆ ಇಲ್ಲಿಗೆ ಬಂದು ಮೊದಲನೇ ತಪ್ಪು ಮಾಡಿದ್ಯಾ. ಆ ಹುಡುಗಿ ಬಗ್ಗೆನೇ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ಆ ಹುಡುಗಿ ಜೀವನದ ಬಗ್ಗೆ ನನ್ನ ಹತ್ರ ಹೇಳಿ ಎರಡನೇ ತಪ್ಪು ಮಾಡಿದ್ಯಾ ನೀನು. ಕಂಡವರೆಲ್ಲ ಇಲ್ಲಿಗೆ ಬಂದು ಆ ಕುಟುಂಬದ ಹೆಸರನ್ನ ಹೇಳಿ ಸಹಾಯ ಮಾಡಿ ಋಣ ತೀರ್ಸಿ ಅಂತ ನನ್ನ ಹತ್ರ ದುಡ್ಡು ಕೇಳಿದ್ರೆ ನಾನು ಕೊಡೋದಕ್ಕೆ ಇದನ್ನೇನು ಧರ್ಮಛತ್ರ ಅನ್ಕೊಂಡ್ರ? ಇನ್ನೊಂದು ಸಾರಿ ಆ ಊರಿಂದ ಯಾವುದೇ ವ್ಯಕ್ತಿ ಬಂದ್ರು, ಆ ಮನುಷ್ಯನ ಪರವಾಗಿ ಯಾರೇ ಮಾತಾಡಿದ್ರು, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮ್ಯಾಮ್, ಇಂಥವ್ರ ಬಗ್ಗೆ ನೀವೇ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಈಗಲೇ ಎಸ್ಐಗೆ ಕಾಲ್ ಮಾಡ್ತೀನಿ. ಇವ್ರ ಬಂಡವಾಳ ಏನು ಅಂತ ಅವರೇ ಚೆಕ್ ಮಾಡಿ ಹೇಳ್ತಾರೆ. ಏನಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆ ಪೊಲೀಸ್ ಹತ್ರ ಯಾಕೆ ಹೋಗ್ಬೇಕಪ್ಪ? ಏನೋ ತಿಳಿದಿದ್ದನ್ನು ಹೇಳೋಕ್ ಬಂದೆ, ಆಗಲ್ಲ ಅಂದ್ರೆ ಹೊರಟೋಗ್ತೀನಪ್ಪ. ಬರ್ತೀನಮ್ಮ. ಎಷ್ಟು ಟ್ರೈನಿಂಗ್ ಕೊಟ್ಟೆ ಕಣೋ ನಿನಗೆ, ಎಲ್ಲ ಹಾಳು ಮಾಡಿದೆ. ಇಲ್ಲಿ ನೋಡಿ, ಸದ್ಯದಲ್ಲೇ ಈ ಮನೆಯಲ್ಲಿ ಶುಭ ಕಾರ್ಯ ನಡೆಯೋದಿದೆ. ಎಲ್ರೂ ಆ ನಿಶ್ಚಿತಾರ್ಥ ಎಷ್ಟು ಜೋರಾಗಿರ್ಬೇಕು, ಹೇಗೆ ಪ್ಲಾನ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಅದನ್ನು ಬಿಟ್ಟು ಅನಾವಶ್ಯಕವಾದ ಟಾಪಿಕ್ ಬಗ್ಗೆ ಮಾತಾಡಿ ಡಿಸ್ಕಷನ್ ಮಾಡಿ ನನಗೂ ಟೆನ್ಷನ್ ಕೊಡಬೇಡಿ. ನೀವು ಡಿಸ್ಟರ್ಬ್ ಆಗಬೇಡಿ. ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್. ಏನಿದು ರಾಹುಲ್? ಇದಕ್ಕಿದ್ದ ಹಾಗೆ ಆ ಊರಿಂದ ಯಾರೋ ಒಬ್ಬ ಬರೋದು, ನಮ್ ಸರ್ಸು ಬಗ್ಗೆ ಮಾತಾಡೋದು, ಇದೆಲ್ಲ ಯಾವುದೋ ಅಪಶಕುನ ಅನ್ಸ್ತಿದ್ಯಪ್ಪ ನನಗೆ. ಏನಿಲ್ಲ ಡ್ಯಾಡ್, ಅವನೊಬ್ಬ ಫೇಕ್ ಪರ್ಸನ್. ನಿಜವಾಗ್ಲೂ ಸರ್ಸು ಬಗ್ಗೆ ಮಾತಾಡೋ ವ್ಯಕ್ತಿನೇ ಆಗಿದ್ದಿದ್ರೆ ಮೇಡಮ್ನ ಹೀಗೆ ಅಪ್ರೋಚ್ ಮಾಡ್ತಿದ್ನ? ಯಾ ಡ್ಯಾಡಿ, ಇವನ್ಗೆ ಕನ್ಫರ್ಮ್ ಆಗಿ ಮೇಡಮ್ ಬಗ್ಗೆ ಏನೂ ಗೊತ್ತಿಲ್ಲ. ಯಾರೋ ಹೇಳಿದ್ದಕ್ಕೆ ಬಂದಿದ್ದಾನೆ. ರಾಹುಲ್, ಏನೇ ಆದ್ರೂ ಸರಿ, ಸರ್ಸು ಬಗ್ಗೆ ಆದಷ್ಟು ಬೇಗನೆ ವಿಷಯನ ತಿಳ್ಕೋಬೇಕು. ಸರ್ಸು ಕ್ಷೇಮವಾಗಿದ್ದಾಳೆ ಅನ್ನೋ ವಿಷಯ ನನ್ನ ಕಿವಿಗೆ ಬೀಳೋ ತನಕ ನನಗೆ ಮನಃಶಾಂತಿ ಇರಲ್ಲ ರಾಹುಲ್. ಸರಿ ಡ್ಯಾಡ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ.
ಬಂದಿದ್ದಾರೆ ಅಂದ್ರೆ ನಾನು ಇಲ್ಲಿರೋದನ್ನ ಯಾರಾದ್ರೂ ನೋಡಿದ್ರಾ ಅಥವಾ ದೊಡ್ಡ ಹಿಂಗ ಅನುಮಾನ ಬಂದು ಇಲ್ಲಿಗೆ ಯಾರನ್ನಾದ್ರೂ ಕಳಿಸಿದಾರಾ? ಏನೂ ಅರ್ಥನೇ ಆಗ್ತಿಲ್ಲ. ರಾಹುಲ್ ಅಣ್ಣ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಪರವಾಗಿಲ್ಲ, ನಾನು ಮೇಲೆ ರೂಮಲ್ಲಿ ತಿನ್ಕೋತೀನಿ, ನೀವು ಹೊರಡಿ. ಸರಿ ಅಣ್ಣ. ರಾಹುಲ್, ಮೇಡಮ್. ರಾಹುಲ್, ಏನಿದು? ಬ್ರೇಕ್ಫಾಸ್ಟ್ ಮೇಡಮ್. ಎಲ್ಲಿಗೆ ತಗೊಂಡು ಹೋಗ್ತಿದೀಯಾ? ಅದು ಒಬ್ಬನೇ ಡೈನಿಂಗ್ ಟೇಬಲ್ ಹತ್ರ ತಿನ್ನೋದು ಯಾಕೆ ಅಂತ ರೂಮಿಗೆ ತಗೊಂಡು ಹೋಗ್ತಾ ಇದ್ದೀನಿ ಮೇಡಮ್. ನೀನ್ ತಗೊಂಡು ಹೋಗೋದು ಯಾಕೆ ರಾಹುಲ್? ಕೆಲಸದವ್ರಿಲ್ವಾ? ಅದು ಏಯ್, ಯಾರಿದ್ದೀರಾ ಅಲ್ಲಿ? ಅಮ್ಮೋರೆ, ರಾಹುಲ್ ರೂಮ್ಗೆ ಬ್ರೇಕ್ಫಾಸ್ಟ್ ತಗೊಂಡು ಹೋಗಿ ಕೊಡೋಕೆ ನಿಮ್ಗೇನ್ ಪ್ರಾಬ್ಲಮ್ಮು? ಅದು ರಾಹುಲ್ ಅಣ್ಣನೇ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರಮ್ಮ. ಹೌದು ಮೇಡಮ್, ನಾನೇ ಹೇಳಿದ್ದು. ನೀನು ಹಾಗೆ ಹೇಳಿದ್ಯಾ? ದಿಸ್ ಇಸ್ ನಾಟ್ ದ ವೇ. ಇದನ್ನ ವರ್ಕರ್ಸ್ ಮಾಡೋದೇ ಪದ್ಧತಿ. ಸಾರಿ ಮೇಡಮ್. ಇಟ್ಸ್ ನಾಟ್ ಅಬೌಟ್ ಬೀಯಿಂಗ್ ಸಾರಿ ರಾಹುಲ್. ಡೋಂಟ್ ರಿಪೀಟ್ ಇಟ್. ಓಕೆ ಮೇಡಮ್. ಏನ್ ಸರ್ಸು, ಹೆದರ್ಕೊಂಡ್ಯಾ? ಸರಿ, ಇನ್ಮೇಲೆ ರೂಮ್ ಒಳಗೆ ಬರೋಕ್ ಮುಂಚೆ ನಾನು ಡೋರ್ ನಾಕ್ ಮಾಡಿ ಬೆಕ್ಕಿಳಿಸೋ ಶಬ್ದ ಮಾಡ್ತೀನಿ. ಅದೇ ನಮ್ ಗುರ್ತು. ಸರಿ, ಆಯ್ತು. ರಾಹುಲ್ ಅವರೇ, ಯಾರೋ ಒಬ್ರು ವ್ಯಕ್ತಿ ನಮ್ಮೂರಿಂದ ಬಂದು ಕೆಳಗ್ ಮಾತಾಡ್ತಿದ್ರಲ್ಲ, ಯಾರವರು? ಅಂದ್ರೆ ನೀನು ಅವನು ನೋಡಿದ್ಯಾ? ಇಲ್ಲ, ನೋಡ್ಲಿಲ್ಲ. ಆದ್ರೆ ಮಾತ್ ಕೇಳಿಸ್ತಿತ್ತು. ಏನು, ಇಲ್ಲಿವರೆಗೂ ಕೇಳಿಸ್ತಾ? ಹೌದು, ಕೇಳಿಸ್ತು. ಅವರನ್ನ ನೋಡಿದ್ರೆ ನಾನು ಕಂಡು ಹಿಡಿತೀನಿ. ನಿನ್ ಕಂಡು ಹಿಡಿಯೋಕ್ಕಾಗಲ್ಲ ಸರ್ಸು. ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ? ಅವನು ನೀ ಊರಿಂದ ಬರಲಿಲ್ಲ, ಯಾರೋ ಕಳಿಸಿದ್ದಾರೆ ಅಂತ ಬಂದಿರ್ತಾನೆ. ಯಾರೋ ಬೇಕು ಅಂತ ಇಂಥ ಹುಚ್ಚು ಪ್ಲಾನನ್ನ ಮಾಡಿರ್ತಾರೆ. ಅವ್ರ ವಿಷಯ ನಾನು ನೋಡ್ಕೋತೀನಿ ಬಿಡು. ತಗೋ, ನೀನ್ ಟಿಫನ್ ಮಾಡು. ಕೂತ್ಕೋ ಸರ್ಸು. ನಿನಗೆ ಹೇಳ್ತಿರೋದು, ಕೂತ್ಕೋ ಅಂದ್ರೆ. ಏನಾಯ್ತು ಸರ್ಸು? ಸರಿಯಾಗಿ ಕೂತ್ಕೋ. ನಾನೇನೋ ನಿಮ್ ಸರಿ ಸಮ ಇಲ್ಲ ಅಂತ ವಾಗ್ದೇವಮ್ಮ ಹೇಳ್ತಾರೆ, ಆದ್ರೆ ನೀವು ಮಾತ್ರ ನನ್ನ ಪಕ್ಕದಲ್ಲೇ ಕೂತ್ಕೊಂತಿದ್ದೀರಾ. ನೀನ್ ನನ್ನ ಹೆಂಡತಿ ಸರ್ಸು. ಮೇಡಮ್ಗೆ ನಿನ್ ಬಗ್ಗೆ ಗೊತ್ತಿಲ್ಲ, ವ್ಯತ್ಯಾಸ ಇದೆ ಅಲ್ವಾ? ಅದ್ ಹಾಗಲ್ಲ. ವಾಗ್ದೇವಮ್ಮಂಗೆ ನನ್ನ ಹೆಸರು, ನಮ್ಮ ಊರಿನ ಹೆಸರು ಕೇಳಿದ್ರೇನೆ ಅಷ್ಟೊಂದೆಲ್ಲ ಕೋಪ ಮಾಡ್ಕೋತಾರೆ. ಅಂಥದ್ರಲ್ಲಿ ನಮ್ಮ ಮದ್ವೆ ಬಗ್ಗೆ ಗೊತ್ತಾದ್ರೆ ಕ್ಷಮಿಸ್ತಾರೆ ಅಂತೀರಾ? ನೀನು ಈ ಊರಿಗೆ ಬರೋಕ್ ಮುಂಚೆ ನಿನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಅನ್ಕೊಂಡಿದ್ಯಾ? ಅನ್ಕೊಂಡಿರ್ಲಿಲ್ಲ. ದೇವ್ರ ಹತ್ರ ನಮ್ಮ ಬೇಡಿಕೆಗಳನ್ನ ಕೇಳ್ಕೊಳ್ಳೋದು ನೆರವೇರಿಸ್ತಾನೆ ಅನ್ನೋ ನಂಬಿಕೆಯಿಂದನ, ಅಥವಾ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ನಮಗಿರೋ ಭಯದಿಂದನ? ನಂಬಿಕೆಯಿಂದಾನೆ ರಾಹುಲ್ ಅವರೇ. ನನ್ನನ್ನ ಬದಲಾಯಿಸಿದ್ದು ನಿನ್ನ ಪ್ರೀತಿ ಆದ್ರೆ, ಮೇಡಮ್ನ ಬದಲಾಯಿಸೋದು ನಮ್ಮಿಬ್ಬರ ಪ್ರೀತಿ. ಆ ದೇವ್ರ ಮೇಲಿರೋ ನಂಬಿಕೆನೇ ನಿನ್ನ ಅನುಮಾನಗಳಿಗೆ ಉತ್ತರ. ಇನ್ನದ್ರ ಬಗ್ಗೆ ಯೋಚನೆ ಮಾಡಬೇಡ.
ಈಗ ತಿನ್ನು. ನೀವು ಸ್ವಲ್ಪ ತಿನ್ನಿ. ನಾನು ಆಮೇಲೆ ತಿಂತೀನಿ ಬಿಡು, ಈಗ ನೀನು ತಿನ್ನು. ಬೇಡ ಬನ್ನಿ, ಇಬ್ರು ಸೇರಿ ತಿಂದ್ರಾಯ್ತು. ರಾಹುಲ್ ಅವರೇ, ಈ ಪ್ಯಾಂಟು ಅಂಗಿ ನಂಗೆ ತುಂಬ ಕಷ್ಟ ಆಗ್ತಿದೆ. ನಂಗೊಂದು ಸೀರೆ ತಂದ್ಕೊಡ್ತೀರಾ? ಸರಿ ಸರ್ಸು, ಇವತ್ತು ಸಂಜೆ ತಗೊಂಡು ಬರ್ತೀನಿ. ಹಾಂ ಸರಿ. ಹಾಯ್ ನವ್ಯ. ಹಾಯ್ ಅಭಿ, ಯಾಕೆ ನನ್ನ ಹಾಸ್ಪಿಟ್ಲಿಗೆ ಬರಕ್ಕೆ ಹೇಳಿದ್ರಿ? ಚೆಕಪ್ಗೋಸ್ಕರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ಸ್ಯಾಂಪಲ್ ಕೊಡೋದಕ್ಕೆ. ಚೆಕಪ್ಪಾ? ಯಾರಿಗೆ? ನಿನಗೆ. ಯಾಕೆ? ಸಿ ನವ್ಯ, ನನಗೆ ಇಲ್ಲಿನ ಕಲ್ಚರ್ ಟ್ರೆಡಿಷನ್ ಗೊತ್ತಿಲ್ಲ, ಬಟ್ ಮದುವೆಗೆ ಮುಂಚೆ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದು, ಯಾವ ಪ್ರಾಬ್ಲಮ್ ಇದ್ರೂ ಈಗಲೇ ಕ್ಲಿಯರ್ ಮಾಡ್ಕೊಳ್ಳೋದು US ಅಲ್ಲಿ ಇದೆಲ್ಲ ಕಾಮನ್. ಅದಕ್ಕೆ ನಿಂಗೆ ಕಾಲ್ ಮಾಡಿ ಬರಕ್ಕೆ ಹೇಳಿದ್ದು. ಅಭಿ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ? ನಿಜವಾಗ್ಲೂ ಇದು ಕನ್ಫರ್ಮ್ ಆಗಿ ಹೆಲ್ತ್ ಚೆಕಪ್ಗೋಸ್ಕರನಾ ಅಥವಾ ನನ್ನ ಟೆಸ್ಟ್ ಮಾಡ್ತಾ ಇದ್ದಾನಾ? ನಿನಗಿಷ್ಟ ಆದರೆ ಮಾತ್ರ ನವ್ಯ, ಇಲ್ಲಾಂದ್ರೆ ಬೇಡ. ಐ ಡೋಂಟ್ ಫೋರ್ಸ್ ಯು. ಇಷ್ಟು ಚಿಕ್ಕ ವಿಷಯಕ್ಕೆ ಇಶ್ಯೂ ಮಾಡೋದ್ಯಾಕೆ? ಶಲ್ ವಿ ಗೋ ಹೋಮ್? ನೋ, ಸ್ಯಾಂಪಲ್ ಕೊಡ್ತೀನಿ. ಓಕೆ, ಕಮ್. ರಿಪೋರ್ಟ್ಸ್ ಯಾವಾಗ ಬರುತ್ತೆ? ನಾಳೆ ಈವ್ನಿಂಗ್ ಸರ್. ಓಕೆ, ಕಮ್. ನಿನ್ನೊಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ಏನಭಿ? ನನ್ನ ಮದುವೆ ಆಗೋದು ನಿನ್ಗಿಷ್ಟನಾ? ಇಲ್ಲ ನನ್ನ ತಂಗಿ ನಿಮ್ಮ ಅಣ್ಣನ ಮದುವೆ ಆಗ್ತಿದ್ದಾಳೆ ಅಂತ ಆಪ್ಷನ್ ಇಲ್ಲದೆ ಒಪ್ಕೊಂಡ್ಯಾ? ಚಿಕ್ಕವರಿದ್ದಾಗಿಂದ ನಮಗೆ ನಮ್ಮ ಮೇಡಮ್ ಮಾತೇಳೇ ಅಭ್ಯಾಸ. ಅವ್ರ ಡಿಸಿಷನ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ, ಅದಕ್ಕೆ ಒಪ್ಕೊಂಡಿದ್ದು. ಓ, ಅಂದ್ರೆ ನನ್ನ ಮೇಲಿನ ಪ್ರೀತಿಗಿಂತ ನಿಮ್ಮ ಮೇಡಮ್ ಮೇಲಿನ ರೆಸ್ಪೆಕ್ಟ್ ಜಾಸ್ತಿ ಅಂತ ಆಯ್ತು. ಓಕೆ ಅಭಿ, ನಾನು ಹೊರಡ್ತೀನಿ. ಬಾಯ್. ಬಾಯ್. ನವ್ಯ, ನವ್ಯ, ಎಲ್ಲಿಗೆ ಹೋಗಿದ್ದೆ? ಅಭಿನ್ ಮೀಟ್ ಮಾಡಕ್ ಹೋಗಿದ್ದೆ ಅಣ್ಣ. ಅಭಿನ್ ಮೀಟ್ ಮಾಡಕ್ ಹೋದ್ರೆ ಹ್ಯಾಪಿ ಆಗಿರ್ಬೇಕಲ್ವಾ? ಆದ್ರೆ ನೀನ್ ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ಅಣ್ಣ, ನಾನು ನಾರ್ಮಲ್ ಆಗೇ ಇದ್ದೀನಿ. ಇಲ್ಲ, ನಾನ್ ನಂಬಲ್ಲ. ಅಭಿ ಏನಾದ್ರೂ ಹೇಳದ್ನ? ಹೇಳು ನವ್ಯ. ಇಲ್ಲ ಅಣ್ಣ, ನಿನ್ ಬಗ್ಗೆ ಮೇಡಮ್ ಬಗ್ಗೆ ಗೊತ್ತಿದ್ದು ನನಗೇನ್ ಹೇಳಕ್ ಬರ್ತಾನೆ? ಮತ್ ನೀನ್ ಯಾಕೆ ಮೂಡ್ ಆಫ್ ಆಗಿದ್ಯಾ? ನನಗೆ ಅರ್ಥ ಆಯ್ತು ನವ್ಯ. ಮದ್ವೆ ಆದ್ಮೇಲೆ ಎಲ್ರಿಂದ ದೂರ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಹೆಣ್ಣಿಗದು ತಪ್ಪಲ್ವಲ್ಲ ಅಣ್ಣ. ಪ್ರೀತಿ, ರಾಹುಲ್, ನೀನ್ ಹೊರಗಡೆನೆ ಇದ್ಯಾ? ಯಾ ಪ್ರೀತಿ, ಟೆಲ್ ಮಿ, ಏನಾಯ್ತು? ನಾವು ಮಾಡ್ಬೇಕಾಗಿರೋ ಪ್ರಾಜೆಕ್ಟ್ ಪ್ಲಾನ್ ರೆಡಿ ಮಾಡ್ಸಿದೀನಿ, ಅದನ್ನೇ ನಿಂಗೆ ತೋರ್ಸೋಣ ಅಂತ ಬಂದೆ. ಪ್ರೀತಿ, ಈಗ್ಲಾ? ಅದು ಮೇಡಮ್ ಯಾವುದೋ ಮೀಟಿಂಗ್ ಹೋಗಿದಾರಲ್ವಾ, ಬಂದ ಮೇಲೆ ಬೇಕಾದ್ರೆ ನಾವು. ರಾಹುಲ್, ಐ ಆಮ್ ಹಿಯರ್.
ಆಂಟಿ ಪ್ರಾಜೆಕ್ಟ್ ಪ್ಲಾನ್ ಬನ್ನಿ ರೂಮಲ್ಲಿ ಒಟ್ಟಿಗೆ ನೋಡೋಣ. ಪ್ರೀತಿ, ರೂಮಲ್ಲಿ ಯಾಕೆ ಪ್ರೀತಿ? ಹಾಲಲ್ಲಾದ್ರೆ ಸ್ಪೇಷಿಯಸ್ ಆಗಿರುತ್ತಲ್ವಾ? ಜಸ್ಟ್ 2 minutes ರಾಹುಲ್, ಅದಕ್ಕೆ ಕೆಳಗೆ ಮೇಲೆ ಏನಕ್ಕೆ? ಅದು ಎಕ್ಸಾಕ್ಟ್ಲಿ ರಾಹುಲ್, ಶಿ ಇಸ್ ರೈಟ್. ಓಕೆ ಮೇಡಮ್. ಕೂತ್ಕೊಳ್ಳಿ ಆಂಟಿ. ಥ್ಯಾಂಕ್ ಯು. Auntie, this is the plan of a prestigious project. ಓ, This is the main building. ಓಕೆ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಇರುತ್ತೆ ಅಂಡ್ ಇಲ್ಲಿ ಸರ್ವಿಸ್ ಟೀಮ್ ಇರುತ್ತೆ. ಇದು ಬ್ಯೂಟಿಫುಲ್ ಲಾಂಜ್ ಆಂಟಿ. ಇಲ್ಲಿ ಡಿಸೈನ್ಗೆ ಹೈಲೈಟ್, ಪರ್ಫೆಕ್ಟ್ ಡಿಸೈನ್ ಅಂಡ್ ಪರ್ಫೆಕ್ಟ್ ಸ್ಟೈಲ್ ಇರುತ್ತೆ. ಅದಕ್ಕೆ ಈ ಬ್ಲಾಗ್ಗೆ ವಾಗ್ದೇವಿ ಲಾಂಜ್ ಅಂತ ಹೆಸರಿಡೋಣ ಅನ್ಕೊಂಡಿದ್ದೀನಿ. ಇಫ್ ಯು ಪರ್ಮಿಟ್. ಓಕೆ. ಥ್ಯಾಂಕ್ ಯು ಆಂಟಿ. ಪರ್ಫೆಕ್ಟ್ ಪ್ರೀತಿ. ಎಕ್ಸಲೆಂಟ್ ಪ್ಲಾನಿಂಗ್ ಅಂಡ್ ಡಿಸೈನಿಂಗ್. ಯಾ ಮೇಡಮ್, ಇಟ್ಸ್ ರಿಯಲಿ ಗುಡ್ ಎಫರ್ಟ್. ನೈಸ್ ಪ್ರೀತಿ. ಥ್ಯಾಂಕ್ಸ್ ರಾಹುಲ್. ನಿಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನನಗೆ ತುಂಬಾನೇ ಟೆನ್ಷನ್ ಆಗಿತ್ತು. ಫ್ಲಾಲೆಸ್ ಡಿಸೈನ್ ಇಷ್ಟ ಆಗದೆ ಹೇಗಿರುತ್ತೆ? ನೋಡಿದ್ಯಾ ರಾಹುಲ್, ನಿನ್ನ ಡ್ರೀಮ್ನ ತನ್ನ ಏಮ್ ಮಾಡ್ಕೊಂಡು ಸಕ್ಸಸ್ ಮಾಡೋದಕ್ಕೆ ಎಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿದಾಳೆ ನೋಡು. ಯಾ That's why you both can make fantastic project. In fact, you both are made for each other. So, plan kuda ready agide. You can proceed with your work. ಓಕೆ ಮೇಡಮ್. ಥ್ಯಾಂಕ್ಸ್ ಒನ್ಸ್ ಅಗೇನ್ ರಾಹುಲ್. ರಾಹುಲ್ ಅವರೇ, ಕ್ಷಣ ಕ್ಷಣಕ್ಕೂ ಭಯದಲ್ಲಿ ಇರೋದು ತುಂಬಾ ಕಷ್ಟ ಆಗ್ತಿದೆ. ಯಾವಾಗ ಯಾರು ಬರ್ತಾರೋ ಗೊತ್ತಾಗಲ್ಲ. ನಾನು ಹೊರಗಡೆ ಎಲ್ಲಾದ್ರೂ ಇರ್ತೀನಿ. ಒಂಟಿಯಾಗಿ ಎಲ್ಲಿಗೆ ಹೋಗ್ತೀಯ ಸರ್ಸು? ಇನ್ನೊಂದು ಸ್ವಲ್ಪ ದಿನ ಸಹಿಸ್ಕೋ. ಸಹಿಸ್ಕೊಳ್ಳೋದಲ್ಲ, ಯಾವತ್ತಾದ್ರೂ ಒಂದಿನ ಭಯದಲ್ಲಿ ಉಸಿರೇ ನಿಂತು ಹೋಗುತ್ತೆ ಅನ್ಸುತ್ತೆ. ಸರ್ಸು, ನಿನ್ಗೇನೂ ಆಗೋದಿಲ್ಲ. ನಾನು ಇದೀನಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಇದೇನ್ ರಾಹುಲ್ ಅವರೇ ಹೀಗಿದೆಯಲ್ಲ? ಇದೇ ನಮ್ಮ ಪ್ರಾಜೆಕ್ಟ್ ಸರ್ಸು, ನನ್ನ ಡ್ರೀಮ್. 1 ಸೆಕೆಂಡ್. ಕೂತ್ಕೋ, ಹಿಡ್ಕೋ ಇದನ್ನ. ಇದೇನಿದು? ನನ್ನ ಹೆಸರು ಬರ್ತಿದ್ದೀರಲ್ಲ, ಅಳಿಸಿ ಅದನ್ನ. ಯಾರಾದ್ರೂ ನೋಡಿದ್ರೆ ಸಮಸ್ಯೆ ಆಗುತ್ತೆ. ಇದನ್ನ ಅಳಿಸೋದಕ್ಕೆ ಬರ್ಸಿಲ್ಲ, ಶಾಶ್ವತವಾಗಿ ಹೀಗೆ ಇರಬೇಕು. ಅವತ್ತು 1 ನಿಮಿಷನೂ ಯೋಚನೆ ಮಾಡಿದೆ. 400 ಕೋಟಿ ಕೊಟ್ಟು ನೀನ್ ಮಾಡಿರೋ ಸಹಾಯದ ಮುಂದೆ ಈ ಹೆಸರೆಲ್ಲ ಏನು? ಇದು ಹೀಗೆ ಇರಲಿ.
ಅದು ಹಾಗಲ್ಲ, ನನ್ನ ಹೆಸರಿಗಿಂತ ವಾಗ್ದೇವಮ್ಮವ್ರ ಹೆಸರಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮೇಡಮ್ ಹೆಸರಲ್ಲಿ ಒಂದು ಯೂನಿವರ್ಸಿಟಿನ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ಸು. LKGಯಿಂದ ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೂ ಎಲ್ಲರೂ ಓದ್ಕೊಳ್ಳೋ ಹಾಗೆ ಏರ್ಪಾಡು ಮಾಡ್ತಾ ಇದ್ದೀನಿ. ಹೌದಾ ರಾಹುಲ್ ಅವರೇ? ಹಾಗಾದ್ರೆ ಸರಿ. ಸರ್ಸು, ನೀನು ಇಲ್ಲೇ ಇರು, ನಾನೊಂದು ಚಿಕ್ಕ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸರಿ, ಹೋಗಿ ಬನ್ನಿ. ಹೋಗಿ ಬರ್ತೀನಿ. ಲಾಕ್ ಮಾಡಿದಾನೆ ಅಂದ್ರೆ ಒಳಗಡೆ ಏನಾದ್ರೂ ಸೀಕ್ರೆಟ್ ಮೇಂಟೈನ್ ಮಾಡ್ತಿದಾನ? ಈ ಮ್ಯಾಗಿ ಮುಂದೆನೆ ಸೀಕ್ರೆಟ್ಸಾ? ನೋ ವೇ. ಅದೇನು ಅಂತ ಕಂಡಿಡಿತೀನಿ. ಒಳಗಡೆ ಯಾರನ್ನೋ ಬಚ್ಚಿಟ್ಟಿರೋ ಹಾಗೆ ಲಾಕ್ ಮಾಡಿದಾನಲ್ಲ, ಯಾಕೆ? ಪ್ರಾಜೆಕ್ಟ್ ವರ್ಕಲ್ಲಿ ಬ್ಯುಸಿ ಇದ್ದಾನಲ್ವಾ, ಮೇ ಬಿ ಅದು ಕಾನ್ಫಿಡೆನ್ಷಿಯಲ್ ಆಗಿರ್ಲಿ ಅಂತ ಹೀಗೆ ಮಾಡಿದಾನೆ ಅನ್ಸತ್ತೆ. ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀನಿ. ತಗೋ ಸರ್ಸು. ಕೆಳಗಡೆ ಎಲ್ಲರೂ ಸೇರಿ ಹಬ್ಬಕ್ಕೆ ತಯಾರಿ ಮಾಡ್ಕೋತಿದ್ದಾರೆ. ಈ ಹಬ್ಬದ ಸಂಭ್ರಮದಲ್ಲಿ ನೀನು ಕೂಡ ಎಲ್ಲರ ಜೊತೆ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಸರ್ಸು. ನಾನು ನೀವು ಬೇರೆ ಅಲ್ಲ ಬಿಡಿ. ನಿಮ್ ಪಕ್ಕದಲ್ಲಿ ಇಲ್ದಿದ್ರು ನಿಮ್ ಮನ್ಸಲ್ಲಿ ಇರ್ತೀನಲ್ವಾ? ಅಂದ್ರೆ ನೀವಿದ್ರೆ ನಾನು ಇದ್ಹಾಗಲ್ವಾ? ಹೌದಾ? ಏನಿದು, ಈ ನಡುವೆ ಪೊಯಿಟಿಕ್ ಸೆನ್ಸ್ ಕೂಡ ಜಾಸ್ತಿ ಆಗಿರೋ ಹಾಗಿದೆ. ಅದೇ ಕವಿಯತ್ರಿ ಆಗಿದ್ಯಾ ಅಂದೆ. ಎಲ್ಲ ಈ ಕೋಣೆ ಮಹಿಮೆ ಇರ್ಬೇಕು. ಹೋಗಿ ಸೀರೆ ಉಟ್ಕೊಂಡ್ ಬಾ. ಸರಿ. ಮ್ಯಾಗಿ, ಏನ್ ಯೋಚನೆ ಮಾಡ್ತಿದ್ಯೆ? ಏನಾಯ್ತು? ನನಗೇನೂ ಆಗಿಲ್ಲ ಅಕ್ಕ. ಭಾವನ್ ರೂಮಲ್ಲಿ ಏನೋ ಇದೆ ಅಂತ ನನಗೆ ಅನುಮಾನ ಬರ್ತಿದೆ. ಏನು? ನಿಮ್ ಭಾವನ್ ರೂಮಲ್ಲ? ನಾನಿರೋದೇ ಜಾಸ್ತಿ ಅಂದ್ರೆ ಇನ್ನೊಬ್ರಾ? ಏನೇ? ನಾನು ಹೇಳ್ತಿರೋದು ರಾಹುಲ್ ಭಾವನ್ ರೂಮಲ್ಲಿ. ಓ, ರಾಹುಲಾ? ಯಾವತ್ತೂ ಇಲ್ದಿರೋನು ಇವತ್ತು ಭಾವ ರೂಮ್ ಡೋರ್ನ ಲಾಕ್ ಮಾಡಿದ್ದಾನೆ. ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ದಾನೆ. ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮನೆಯಲ್ಲಿ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅನ್ನಿಸ್ತಿದೆ ಅಕ್ಕ.
ಸಾಕು ಬಿಡಿ, ನಂಗೆ ನಾಚಿಕೆ ಆಗ್ತಿದೆ. ಸರ್ಸು, ಇವತ್ತು ನಿನ್ನನ್ನು ನಾನು ರೆಡಿ ಮಾಡ್ತೀನಿ. ನೀವೇನ್ ಮಾಡ್ತೀರಾ? ನಿನ್ನ ಹಣೆಗೆ ಕುಂಕುಮ ಇಟ್ಟು, ಕಣ್ಣಿಗೆ ಕಾಡಿಗೆ ಇಟ್ಟು, ಜಡೆ ಹಾಕಿ ನೀನಿನ್ನೂ ಅಂದವಾಗಿ ಕಾಣೋ ಹಾಗೆ ಮಾಡ್ತೀನಿ. ಅಂದ್ರೆ ಆ ಕೆಲಸ ಎಲ್ಲ ನೀವ್ ಮಾಡ್ತೀರಾ? ಮಾಡಬಾರ್ದು ಅಂತ ಎಲ್ಲಾದ್ರೂ ರೂಲ್ ಇದೆಯಾ? ಇವತ್ತು ಹಬ್ಬ, ನಾನು ಹೇಳ್ದಾಗ ನಡ್ಕೋಬೇಕೇ ಹೊರತು ಕ್ವಶನ್ಸ್ ಕೇಳಬಾರ್ದು. ನಿಮ್ ಹೆಂಡತಿಯಾಗಿ ನೀವ್ ಹೇಳಿದ್ದನ್ ಕೇಳ್ಬೇಕಲ್ಲ. ಅಂದ್ರೆ ನೀನು ಒಪ್ಕೊಂಡಿದ್ಯಾ ಅಂತನಾ? ಥ್ಯಾಂಕ್ ಯು ಸರ್ಸು. ನೈಸ್, ಈಗ ಪರ್ಫೆಕ್ಟ್ ಆಗಿದೆಯಾ? ಆಂಟಿ, ರಾಹುಲ್ ಏನು ಬರಲೇ ಇಲ್ಲ. ಹೌದು, ರಾಹುಲ್ ಎಲ್ಲಿ? ನಾನು ಹೋಗಿ ಕರ್ಕೊಂಡು ಬರ್ತೀನಿ ಮೇಡಮ್. ಓ, ಅವಳು ಅಲ್ಲೇ ಇದ್ದಾಳೆ ಅಂತ ಹರ್ಟ್ ಆಗಿದ್ದಾನೆ ಅನ್ಸುತ್ತೆ. ಅಣ್ಣ ಅಣ್ಣ, ನಾನು ಹೋಗ್ತೀನಿ ಸರ್ಸು. ನವ್ಯ ನನಗೋಸ್ಕರ ಬಂದಿದ್ದಾಳೆ. ಸರಿ, ಹೊರಡಿ. ಸಾರಿ ಸರ್ಸು. ಯಾಕೆ ಸಾರಿ? ಹೊರಗಡೆ ಹಬ್ಬ ನಡೀತಿರ್ಬೇಕಾದ್ರೆ ನಿನ್ನ ಹೀಗೆ ಪಂಜರದಲ್ಲಿ ಇಟ್ಟಿರೋ ಹಾಗಿಟ್ಟು ಲಾಕ್ ಮಾಡಿ ಹೋಗ್ತಿರೋದಕ್ಕೆ. ನೀವೇನ್ ಬೇಕು ಅಂತ ಮಾಡ್ತಿಲ್ವಲ್ಲ, ನನ್ಗೇನು ಸಮಸ್ಯೆ ಇಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನಾನ್ ನಗ್ತಿರೋದಲ್ಲ, ನೀವು ನಗ್ತಾ ಹೊರಡಿ. ಅಣ್ಣ, ಎಲ್ರು ನಿಂಗೋಸ್ಕರ ಕಾಯ್ತಿದ್ದಾರೆ. ನೀನ್ ಯಾಕೆ ಲೇಟು? ಸಾರಿ, ಬಾ ಹೋಗೋಣ. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಯ್ತು. ಇಟ್ಸ್ ಓಕೆ. ರಾಹುಲ್, ಈ ಕಡೆ ಬಾ.
ತಿಳ್ಕೊಬೇಕಂದ್ರೆ ಇದೇ ಸರಿಯಾದ ಟೈಮ್. ಈ ಒಂದು ಕಲ್ಲಿಂದ ಅಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಾಗುತ್ತೆ. ಭಾವ, ಗ್ಲಾಸ್ ಹೇಗ್ ಒಡೆದೋಯ್ತು? ಅಂದ್ರೆ ರೂಮಲ್ಲಿ ಬೇರೆ ಯಾರಾದ್ರೂ ಇರಬಹುದಾ? ಅರ್ಥನೇ ಇಲ್ದೆ ಮಾತಾಡ್ಬೇಡ ಮ್ಯಾಗಿ. ಇದು ರಾಹುಲ್ ರೂಮು, ಬೇರೆಯವ್ರು ಯಾಕಿರ್ತಾರೆ? ಹಾಗಲ್ಲ ಮಾವ, ಸಡನ್ ಆಗಿ ವಿಂಡೋ ಗ್ಲಾಸ್ ಚೂರ ಆಯ್ತಲ್ವಾ? ಸೆಕ್ಯೂರಿಟಿ, ಸೆಕ್ಯೂರಿಟಿ, ಸೆಕ್ಯೂರಿಟಿ! ಮೇಡಮ್, ಏನದು? ಕಲ್ಲು ಮೇಡಮ್. ಕೆಳಗಿಂದ ಯಾರೋ ಎಸ್ತಿರ್ಬೇಕು ಮೇಡಮ್. ನೀನು ಡ್ಯೂಟಿ ಮಾಡೋದನ್ನ ಬಿಟ್ಟು ನಿದ್ರೆ ಮಾಡ್ತಿದ್ಯಾ? ನೀನು ಪರ್ಫೆಕ್ಟ್ ಆಗಿ ನಿನ್ ಡ್ಯೂಟಿ ಮಾಡಿದಿದ್ರೆ ಹೀಗೆ ಕಲ್ಲು ಬಂದು ಮನೆ ಒಳಗಡೆ ಬೀಳ್ತಿತ್ತ? ಸಾರಿ ಮೇಡಮ್. ಜಸ್ಟ್ ಶಟ್ ಅಪ್. ತೇಜ, ಮಾಡೋ ಕೆಲ್ಸದ ಮೇಲೆ ಶ್ರದ್ಧೆ ಇಲ್ಲ ಅಂದ್ಮೇಲೆ ಜಾಬ್ ಇಂದ ತೆಗ್ದು ಬಿಸಾಕು. ಓಕೆ ಮ್ಯಾಮ್. ಮೇಡಮ್ ಪ್ಲೀಸ್ ಮೇಡಮ್. ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಔಟ್. ಔಟ್. ಆದ್ರೂ ಸಿಲ್ಲಿಯಾಗಿ ಮನೆ ಒಳಗಡೆ ಕಲ್ಲಿಯಾರು ಎಸಿತಾರೆ ಆಂಟಿ. ಯಾರಾದ್ರೂ ಡ್ರಂಕರ್ಸ್ ಕುಡಿದು ಹೀಗೆ ಮಾಡಿರ್ತಾರೆ ಅನ್ಸುತ್ತೆ. ಆಗಿದ್ದೇನೋ ಆಗೋಯ್ತು. ಇನ್ನು ಚರ್ಚೆ ವಾದ ಎಲ್ಲ ಯಾಕೆ? ಬನ್ನಿ ಹೋಗೋಣ. ರಾಹುಲ್ ಅವರೇ, ನಂಗೆ ತುಂಬಾ ಭಯ ಆಗ್ತಿದೆ. ಏನಾಗಲ್ಲ ಸರ್ಸು, ನೀನು ಅಳಬೇಡ.
ಯಾವತ್ತೂ ಇಲ್ದಿರೋದು. ಈ ಮನೆ ಒಳಗ್ ಕಲ್ ಬೀಳೋದು ಅಂದ್ರೆ ಏನು? ಅದೇ ಅರ್ಥ ಆಗ್ತಿಲ್ಲ ಸರ್ಸು. ಸರ್ಸು, ಅಳ್ಬೇಡ ಅಂತ ಹೇಳಿಲ್ವಾ? ಸರ್ಸು, ಇಲ್ಲಿ ನೋಡು. ನನ್ನ ಹಣೆ ಮೇಲಿರೋ ವಿಭೂತಿ ನೋಡ್ತಾ ಇದ್ರೆ ನಿನಗೇನಾದ್ರೂ ನೆನಪಾಗ್ತಿದ್ಯಾ? ಅವತ್ತು ದೇವಸ್ಥಾನದಲ್ಲಿ ನೀನು ವಿಭೂತಿ ಇಟ್ಟಿದ್ದೆ, ನೆನಪಿದ್ಯಾ? ಈಗ ನಾನು ಕೂಡ ನಿನಗೆ ಹಾಗೆ ವಿಭೂತಿ ಇಡ್ತೀನಿ. ಇದೇ ರೀತಿ ನೀನು ಯಾವಾಗಲೂ ನಗ್ನಗ್ತಾನೆ ಇರಬೇಕು. ಮೇಡಮ್, ಏನ್ ಚಕ್ರಿ ಬಂದಿದ್ದು? ನಿಮ್ಮ ಡಿಸಿಷನಲ್ಲಿ ಏನಾದರೂ ಚೇಂಜ್ ಇದೆಯಾ ಅಂತ. ಆಗ್ಲೇ ಹೇಳಿದ್ನಲ್ಲ ಚಕ್ರಿ, ಮತ್ತೆ ಯಾಕದ್ರ ಬಗ್ಗೆ ಡಿಸ್ಕಷನ್ ಅಲ್ಲ ಮೇಡಮ್, ಎಂಗೇಜ್ಮೆಂಟ್ ಡೇಟ್ ಹತ್ರ ಆಗ್ತಿದೆ. ಲೈಫ್ ಬಗ್ಗೆ ನೀವು ಕೂಡ ಹೀಗೆ ಕೇರ್ಲೆಸ್ ಆಗಿದ್ರೆ. ನೋಡು ಚಕ್ರಿ, ನಾನು ಸಂಬಂಧಪಟ್ಟಿರೋ ಪ್ರತಿ ವಿಷಯನೂ ಮೇಡಮ್ ಕೇರ್ ತಗೊಂಡ್ಮೇಲೆನೆ ನಾನು ಹೀಗಿರೋದು ತಪ್ಪಲ್ಲ. ಈ ಮನೇಲಿ ಕೆಲಸ ಮಾಡೋನಾಗಿ ನಿಮ್ಮ ಪರ್ಸ್ನಲ್ ವಿಷಯದಲ್ಲಿ ತಲೆ ಹಾಕೋದು ತಪ್ಪೆ. ಆದರೆ ಅಭಿ ಕ್ಯಾರೆಕ್ಟರ್ ಗೊತ್ತಿದ್ರೂ ಕೂಡ ನನ್ನಿಂದ ಸುಮ್ಮನಿರಕ್ಕಾಗ್ತಿಲ್ಲ. ಸ್ವಲ್ಪ ದಿನ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸು ಚಕ್ರಿ, ಅದೇ ಅಭ್ಯಾಸ ಆಗ್ಬಿಡತ್ತೆ. ಮೇಡಮ್ ಪ್ಲೀಸ್ ಒಂದ್ಸರಿ ಯೋಚನೆ ಮಾಡಿ. ಇನ್ ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ಆಲ್ರೆಡಿ ಮೇಡಮ್ ಅಭಿ ಜೊತೆ ನನ್ನ ಮದ್ವೆಗೆ ಅಂತಾನೆ ಎಷ್ಟು ಪ್ಲಾನ್ಸ್ ಮಾಡಿದ್ದಾರೆ, ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ಬೇಡ ಅಂತ ನಾನು ಹೇಗೆ ಹೇಳೋದು? ಒಬ್ಬ ಹುಡುಗನ್ಗೆ ಹಸೆ ಮಣೆ ಮೇಲೆ ಮದ್ವೆ ನಿಂತೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಅದೇ ಒಬ್ಬ ಹುಡುಗಿಗೆ ನಿಶ್ಚಿತಾರ್ಥನೆ ನಿಂತು ಹೋಯ್ತು ಅಂದ್ರೆ ಈ ಸೊಸೈಟಿ ಹೇಗ್ ನೋಡುತ್ತೋ ನನಗ್ ಗೊತ್ತಿಲ್ವಾ? ಈ ಪರಿಸ್ಥಿತಿ ನನ್ನಿಂದ ಈ ಫ್ಯಾಮಿಲಿಗೆ ಬರಬಾರ್ದು. ದಯವಿಟ್ಟು ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿ ನೀನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ. ರಾಹುಲ್ ಅಣ್ಣ, ಕೆಲಸದವಳು ಬಂದ್ಲು ಅನ್ಸುತ್ತೆ. ರಾಹುಲ್ ಅಣ್ಣ, ಹಾಲು. ಕುಡಿ ಸರ್ಸು. ನೀವ್ ಮೊದ್ಲು ಕುಡೀರಿ. ಮೊದಲು ನೀನ್ ಕುಡಿ, ಆಮೇಲೆ ನಾನು ಖಾಲಿ ಮಾಡ್ತೀನಿ. ಆದ್ರೆ ನನ್ನ ಎಂಜ್ಲು ನೀವು ಗಂಡ ಹೆಂಡತಿ ಮಧ್ಯೆ ಎಂಜಿಲ್ ಅನ್ನೋದು ಬರೋದಿಲ್ಲ. ಕೂತ್ಕೋ.
ಇನ್ಯಾವತ್ತೂ ಹಾಗೆಲ್ಲ ಹೇಳಬಾರ್ದು.